ಇವರು ನಂಬರ್ 1 ವರ್ಲ್ಡ್ಸ್ ನಂಬರ್ 1 ಡಾಗ್ ಬ್ರೀಡರ್ ಅಂತ ಗೂಗಲ್ಗೆ ಹಾಕಿದ್ರೆ ಸತೀಶ್ ಕ್ಯಾಡ್ ಬಾಂಬ್ಸ್ ಅಂತ ಬರುತ್ತೆ ಅಂತ ಹೇಳಿದ್ರಲ್ವ, ಬರುತ್ತೆ, 100% ಬರುತ್ತೆ. ಬರೀ ಅಷ್ಟನ್ನು ನೋಡೋದಲ್ಲ, ಅದನ್ನು ಸ್ಕ್ರೋಲ್ ಮಾಡಿ ಕೆಳಗಡೆ ಹೋಗ್ತಾ ಗೂಗಲ್ ಅವರು ಒಂದು ಡಿಸ್ಕ್ರಿಮಿನೇಷನ್ ಆಗ್ತಾರೆ. ಇಟ್ ಈಸ್ ನಾಟ್ ಅ ಟೈಟಲ್ ಗಿವನ್ ಬೈ ಗೂಗಲ್ ಆರ್ ಎನಿಬಡಿ ಎಲ್ಸ್, ಇಟ್ ಈಸ್ ಅ ಸೆಲ್ಫ್ ಪ್ರೊಕ್ಲೇಮ್ಡ್ ಟೈಟಲ್ ಅಂತ. ಕನ್ನಡದಲ್ಲಿ ಹೇಳಬೇಕು ಅಂದರೆ ಸ್ವಯಂ ಘೋಷಿತ ಟೈಟಲ್ ಅದು. ನಾನೊಂದು 10 ಕಡೆ 10 ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ನಾನು ನಂಬರ್ 1, ನಾನು ನಂಬರ್ 1, ನಾನು ಇಂಟರ್ನ್ಯಾಷನಲ್ಲು, ನಾನು ಹಂಗೆ ಅಂತ ನಾನು ಹೇಳ್ಕೊತಿದ್ರೆ ಗೂಗಲ್ಲು ಆ ಪರ್ಟಿಕ್ಯುಲರ್ ವರ್ಡ್ನ ಕ್ಯಾಪ್ಚರ್ ಮಾಡಿಬಿಟ್ಟು ಅಲ್ಲಿ ಪೋಸ್ಟ್ ಮಾಡತ್ತೆ. ಆಯಿತಾ? ನಂಬರ್ 1 ಡಾಗ್ ಬ್ರೀಡರ್ ಅಂತ ಈ ಅಪ್ಪ ಹೇಳ್ಕೊಂಡು ಸೆಲ್ಫ್ ಪ್ರೊಕ್ಲೇಮ್ ಮಾಡ್ಕೊಂಡಿರೋ ಅಂಥ ಟೈಟಲ್ ಅದು. ನಾಯಿಗಳ ಹೆಸರೇ ನೆಟ್ಟಿಗೆ ಗೊತ್ತಿಲ್ಲ ಅಪ್ಪನಿಗೆ. ರಜತ್ ಅವ್ರ ಇಂಟರ್ವ್ಯೂನಲ್ಲೇ ನೋಡ್ತಾ ಇದ್ದೀನಿ, ಒಂದು 4-5 ನಾಯ್ದು ಹೆಸರು ಕೇಳಿದ್ರೆ ನಾಯಿಗಳ ಹೆಸರೇ ಗೊತ್ತಿಲ್ಲ, ಇನ್ನೇನು ಬ್ರೀಡಿಂಗ್ ಮಾಡ್ತಾರೆ ಅವರು. ಇನ್ಫ್ಯಾಕ್ಟ್ ಈ ಥರ ಎಲ್ಲ ಯುನೋ ಜಸ್ಟ್ ಫಾರ್ ದ ಸೇಕ್ ಆಫ್ ಪಬ್ಲಿಸಿಟಿ ಈ ಥರ ನಂಬರ್ 1 ಡಾಗ್ ಬ್ರೀಡರು, ನಾನು ನಂಬರ್ 1 ಡಾಗ್ ಇದರಲ್ಲಿ, ನನಗೆ ಡಾಗ್ಸ್ ಬಗ್ಗೆ ಗೊತ್ತಿರೋ ಅಷ್ಟು ನಾಲೆಜು ಇನ್ಯಾರಿಗೂ ಗೊತ್ತಿಲ್ಲ ಅಂತ ಸೆಲ್ಫ್ ಪ್ರೊಕ್ಲೇಮ್ಡ್ ಸ್ವಯಂ ಘೋಷಿತ ಈ ಥರ ಕಳ್ಳರನ್ನ ಆ್ಯಕ್ಚುಲಿ ಯಾವುದಕ್ಕೋ ಪ್ರೆಸಿಡೆಂಟ್ ಏನೋ ಆಗಿದ್ದಾರೆ, ಇಂಡಿಯನ್ ಡಾಗ್ ಅಸೋಸಿಯೇಷನೋ ಏನೋ, ಐ ಆಮ್ ಸಾರಿ ಇಫ್ ಐ ಆಮ್ ರಾಂಗ್, ಅಲ್ಲಿಂದ ಬ್ಯಾನ್ ಮಾಡಬೇಕು, ಒದ್ದೋಡಿಸ್ಬೇಕು ಫಸ್ಟು. ಡಾಗ್ ಅಸೋಸಿಯೇಷನ್ನವರು ಯಾರು ಇವ್ರನ್ನ ಎಂಟರ್ಟೈನ್ ಮಾಡಬಾರ್ದು. ಆ್ಯಂಡ್ ಇವರು ಪಬ್ಲಿಕ್ಕಲ್ಲಿ ಒಪ್ಕೊಂಡಿದ್ದಾರೆ, ನಾನು ಹೇಳಿದ್ದೆ ರೇಟು, ನಾನು ಇವಾಗ ಹೇಳ್ತೀನಿ 10 ಕೋಟಿ ನಾಯಿ ಅಂದ್ಬಿಟ್ಟು, ಅದು 10 ಕೋಟಿ ನಾಯಿ ಅಂದರೆ ಏನು? ಬೇರೆಯವರೆಲ್ಲ ಏನು ಸಿಗಳ? ನಾನು ನಿಜವಾಗ್ಲೂ ಬಾಯಿ ಬಿಟ್ಟು ಹೇಳಬೇಕು ಅಂದರೆ ಕೆಟ್ಟ ಪದಗಳು ಬರುತ್ತೆ. ಡು ಯು ಥಿಂಕ್ ವಿ ಆರ್ ಈಡಿಯಟ್ಸ್? 10 ಕೋಟಿ ನಾಯಿ, 20 ಕೋಟಿ ನಾಯಿ. ನಾನು ತೊಗೊಂಬಂದ್ಬಿಟ್ಟು ಯಾವುದೋ ನಾಯಿನ ಹೇಳ್ತೀನಿ, ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ, ಕೊಹಿನೂರ್ ಡೈಮಂಡ್ ಅಷ್ಟು ಬೆಲೆ ಇದಕ್ಕೆ, ಅದನ್ನು ಎಕ್ಸ್ಚೇಂಜ್ನಲ್ಲೇ ಈ ನಾಯಿನ ಕೊಡೋದು ಅಂದ್ಬಿಟ್ಟು ನಂಬಿಡ್ತಾರ ಜನರು? ಐ ಥಿಂಕ್ ಹೀಸ್ ಗಾಟ್ ಸಮ್ ಪ್ರಾಬ್ಲಮ್. ಹಿ ನೀಡ್ಸ್ ಟ್ರೀಟ್ಮೆಂಟ್. ಆ ಅಪ್ಪನ್ನ ಕರ್ಕೊಂಡೋಗಿ ಒಂದು ಒಳ್ಳೆ ಹಾಸ್ಪಿಟ್ಲ್ನಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಮಾನಸಿಕವಾಗಿ ಬೇರೆಯವ್ರೂ ಚೆನ್ನಾಗಿರ್ತಾರೆ. ಆ ಥರ ವೀಡಿಯೋಸ್ ನೋಡಿ ಕರಪ್ಟ್ ಆಗ್ತಾರಲ್ಲ, ಅಥವಾ ಈ ಬಕೆಟು ಅದು ಇದು ಅಂತ ಕಾಮೆಂಟ್ಸ್ ಆಗ್ತಾರಲ್ಲ, ಅವ್ರಿಗೆಲ್ಲ ಸರೋಗುತ್ತೆ. ಇಟ್ ಈಸ್ ರಿಕ್ವೈರ್ಡ್. ಸರ್, ಆ ವಿಡಿಯೋ CM ಬಂದ್ರೂ ನಾನು ಡಿಲೀಟ್ ಮಾಡಲ್ಲ ಅಂತ ಒಂದು ನ್ಯಾಷನಲ್ ಟೆಲಿವಿಷನ್ನಲ್ಲಿ ಒಬ್ಬರು ಲೇಡಿ ಮುಂದೆ ಕೂತ್ಕೊಂಡು ಹೇಳ್ತಾರೆ. ಈಸ್ ಇಟ್ ಡೈರೆಕ್ಟ್ಲಿ ಚಾಲೆಂಜಿಂಗ್ ದ CM ಚಾಲೆಂಜ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಅಗೇನ್ ಅ ಕ್ರಿಮಿನಲ್ ಒಫೆನ್ಸ್. ಅದೇ ಗೂಗಲ್ಲು ಇವ್ರನ್ನ ನಂಬರ್ 1 ಡಾಗ್ ಬ್ರೀಡರ್ ಅಂತ ಹೇಳ್ತಾ ಇದ್ದಾರಲ್ಲ, ಅದೇ ಗೂಗಲ್ ಹೇಳುತ್ತೆ, ಇಫ್ ಯು ಸ್ಟೇಟ್ ಅ ಸ್ಟೇಟ್ಮೆಂಟ್ ಲೈಕ್ ದಿಸ್ ಡೈರೆಕ್ಟ್ಲಿ ಟು ದ CM ಆಫ್ ಅ ಸ್ಟೇಟ್, ಇಟ್ ಈಸ್ ಕ್ರಿಮಿನಲ್ ಒಫೆನ್ಸ್. ಹೌ ಆರ್ ಪೀಪಲ್ ಅಕ್ಸೆಪ್ಟಿಂಗ್ ದಿಸ್? ಜನರು ಹೇಗೆ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ? ದಿಸ್ ಇಸ್ ಅಟರ್ ಬುಲ್ಶಿಟ್ ಸರ್. ಇವ್ರು ಮಾಡ್ತಿರೋದೆಲ್ಲ ಬರೀ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದಕ್ಕೆ, ಬೇರೆಯವ್ರ ಹೆಸರುಗಳನ್ನ ಯೂಸ್ ಮಾಡಿಕೊಂಡು ಇವ್ರು ಬೆಳೆಯೋದಕ್ಕೆ. ಇನ್ನು ಹೇಳ್ತಾನೆ, ನಾನು 15-17 ದಿನ ಇದ್ದೆ ಬಿಗ್ ಬಾಸ್ನಲ್ಲಿ, ಇವ್ರಿಗಿಂತ ಡಬ್ಬಲ್ ಹೆಸರು ಮಾಡಿದ್ದೀನಿ ಅಂತ ಇವ್ರಿಗೆ ಹೊಟ್ಟೆ ಕಿಚ್ಚು, ಅದಕ್ಕೆ ನನ್ನನ್ನು ಕೆಳಗಾಕಿ ತುಳಿಯೋದಕ್ಕೆ ಇವ್ರು ಮಾತಾಡ್ತಾ ಇದ್ದಾರೆ ಅಂತ. ನನಗೆ ಡು ಐ ನೀಡ್ ಅನ್ ಇಂಟ್ರೊಡಕ್ಷನ್? ಇವನಿಂದ ನನಗೆ ಫೇಮಸ್, ನಾನು ಫೇಮ್ ತೊಗೊಳ್ಬೇಕಾ? ಇವನನ್ನು ಕೆಳಗಾಕ್ಬಿಟ್ಟು. ಯಾರು ಸರ್ ಇವನು? ಸೀಸನ್ 12 ಬಿಗ್ ಬಾಸ್ಗೆ ಬಂದಿರಲಿಲ್ಲ ಅಂದರೆ ಈ ನಾಯಿ ಸತೀಶ್ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. 100%. ಇವಾಗ ನೀವೇನು ಹೇಳಿದ್ರಲ್ಲ, ಒಂದು ಬಿಗ್ ಬಾಸ್ ಬಂದ ಮೇಲೇ ಡಾಗ್ ಸತೀಶ್ ಯಾರು ಅಂತ ಹೇಳ್ಬಿಟ್ಟು ಕರ್ನಾಟಕ ಜನತೆಗೆ ಗೊತ್ತಾಗಿತ್ತು ಒಂದು ವಿಚಾರ. ಆಮೇಲೆ ನೀವು ಆಗಲೇ ಇನ್ನೊಂದು ವಿಚಾರ ಹೇಳಿದ್ರಿ, ಸ್ವಯಂ ಘೋಷಿತ ಡಾಗ್ ಬ್ರೀಡರ್ ಅಂತ ಹೇಳ್ಬಿಟ್ಟು. ಅದನ್ನು ನಾವುಗಳು ಕೂಡ ಹೇಳ್ಬೋದು ಅಂತ ಹೇಳ್ಬಿಟ್ಟು ನಾನೇನು ವಿಡಿಯೋ ಮಾಡಿದೆ, ಆ ಕಮೆಂಟ್ಸಲ್ಲೇ ಹಾಕಿದ್ದಾರೆ ಜನ. ಕರೆಕ್ಟ್, ವೆರಿ ಟ್ರೂ ಸರ್. ಸಿ, ನೀವು ಪ್ರತಿಯೊಬ್ಬರು ನಿಮ್ಮ ಥರ ಜರ್ನಲಿಸ್ಟ್ಗಳು ಯಾರಿದ್ದಾರೆ, ಇಂಥ ಫೇಕ್ ಸೆಲೆಬ್ರಿಟೀಸ್ನ, ಸೆಲ್ಫ್ ಪ್ರೊಕ್ಲೇಮ್ಡ್ ಸೆಲೆಬ್ರಿಟೀಸ್ನ ಯು ಶುಡ್ ನಾಟ್ ಎಂಟರ್ಟೈನ್. ಸರ್, ಮೊನ್ನೆ ಹುಡುಗನಿಗೆ ಫೋನ್ ಮಾಡಿದ್ದೆ, ಅವನು ಇವತ್ತು ಬರಬೇಕಾಗಿತ್ತು, ಅವ್ರ PR ಹೀಸ್ ಕ್ವಿಟ್ ದ ಜಾಬ್. ಹಿ ಸೆಡ್ ಅವ್ರ PR ಮಾಡೋದಿಲ್ಲ ಇನ್ಮೇಲೆ ಅಂದ್ಬಿಟ್ಟು. ಏನಕ್ಕೆ ಅಂತ ಆ ಹುಡುಗನ ಬಾಯಿನಲ್ಲೇ ಕೇಳಿಸ್ತೀನಿ ನಾನು ನೆಕ್ಸ್ಟ್ ಟೈಮ್, ಅಥವಾ ಒಂದು ಕಾಲ್ ತೊಗೊಂಡು ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾನಂತೆ.
ಇವನು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾನೆ, ನಾನು ಸಿಗರೇಟ್ ಸೇದಲ್ಲ, ನಾನು ಕುಡಿಯಲ್ಲ ಅಂತ ಹೇಳ್ತಾನೆ. ಹ್ಮ್. ಕುಡ್ಕೊಂಡು ಮಾತಾಡಿರೋ ಮಾತು ಏನು ಹೇಳಿದ್ದಾನೆ, ಈ ಮೀಡಿಯಾಗಳು ನಾನು ಕೊಟ್ರೇ ನ್ಯೂಸ್ ಅವ್ರಿಗೆ, ಈ ಯೂಟ್ಯೂಬ್ ಚಾನಲ್ಸು ನನ್ನಿಂದಾನೇ ವ್ಯೂಸ್ ಅವ್ರಿಗೆ, ಈ ಪಾಪರಾಜಿಗಳು ದುಡ್ಡು ಬಿಸಾಕಿದ್ರೆ ನಾಯಿ ಥರ ನನ್ನ ಹಿಂದೆ ಬಂದು ಕಾಯ್ತಾರೆ. ನಾನು ಎಲ್ಲಿ ಹೋಗ್ತೀನೋ ನನ್ನ ಎಂಟ್ರಿಯಿಂದ ಹಿಡಿದು ಎಕ್ಸಿಟ್ವರೆಗೂ 500 ರೂಪಾಯಿ ಸಾಕು ಒಬ್ಬೊಬ್ಬರಿಗೆ, ಬಿಸಾಕಿದ್ರೆ ಬಂದು ಮಾಡ್ಕೊಂಡು ಹೋಗ್ತಾರೆ. ವಾಟ್ ಈಸ್ ಈ ಟ್ರೈಂಗ್ ಟು ಸೇ? ಏನು ಮಾತಾಡ್ತಿದ್ದಾನೆ ಅವನು? ಸುಮ್ಮನಿರುವಂಥವ್ರನ್ನ ರೊಚ್ಚಿಗೆ ಎಬ್ಬಿಸ್ತಿದ್ದಾರೆ. ರೊಚ್ಚಿಗೆ ಎಬ್ಬಿಸೋದಿರಲಿ ಸರ್, ಮೀಡಿಯಾ ಏನೂ ಇಲ್ವಾ, ಲೆಕ್ಕ ಇಲ್ವಾ? ಒಬ್ಬ ಯೂಟ್ಯೂಬರ್ಗೆ 100 ಜನ ಫಾಲೋವರ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ, ಬರೀ 100 ಜನ ಫಾಲೋವರ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ. 100 ಜನನ ಈ ರೂಮ್ನಲ್ಲಿ ನಿಲ್ಲಿಸಿ ಸರ್, ಎಷ್ಟು ಜನ ಆಯಿತು? ಎಷ್ಟಾಯಿತು? ಸೊ ಯೂಟ್ಯೂಬರ್ಸೂ ಒಂದು 0ಇಂದನೇ ಸ್ಟಾರ್ಟ್ ಮಾಡಿರ್ತಾರೆ ಒಂದಷ್ಟು ಸಬ್ಸ್ಕ್ರೈಬರ್ಸ್ ಬರೋದಕ್ಕೆ. ಪಾಪ್ರಾಸಿ ಪೇಜ್ಗಳು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗುತ್ತೆ ಅಂದರೆ ಸುಮ್ಮನೆ ಅಲ್ಲ. ಮೀಡಿಯಾ, ಯೂಟ್ಯೂಬ್ ಚಾನಲ್ಸ್, ಪಾಪ್ರಾಸಿ, ಇನ್ಸ್ಟಾಗ್ರಾಮ್ ಚಾನಲ್ಸ್, ದೇ ಆರ್ ದ ಒನ್ ಹೂ ಮೇಕ್ ಅಸ್, ದೇ ಆರ್ ದ ಒನ್ ಹೂ ಬ್ರೇಕ್ ಅಸ್. ಆ ನಿಯತ್ತು, ಆ ಗ್ರ್ಯಾಟಿಟ್ಯೂಡು ಆ ನಾಯಿ ಸತೀಶನ್ಗೆ ಇಲ್ಲ. ಈ ರೀತಿ ಮಾತಾಡುವಂಥ ನನ್ನ ಮಗನ್ನ ಮೀಡಿಯಾಯಿಂದ, ಚಾನಲ್ಗಳಿಂದ, ಪಾಪ್ರಾಜಿಯಿಂದ ಬ್ಯಾನ್ ಮಾಡಬೇಕು. ಎಲ್ಲೋ ಅವನ್ನ ತೋರಿಸ್ಬಾರ್ದು. ಆವಾಗ ಹಿ ವಿಲ್ ನೋ ವಾಟ್ ಈಸ್ ಹಿಸ್ ಅವನ ಯೋಗ್ಯತೆ ಏನು ಅಂದ್ಬಿಟ್ಟು ಅವ್ನಿಗೆ ಗೊತ್ತಾಗತ್ತೆ. 17 ದಿನ ಬಿಗ್ ಬಾಸ್ನಲ್ಲಿ ಇದು ಬಂದು ಎಷ್ಟು ಮಾತಾಡ್ತಾವನು ಸರ್ ಅವನು, ಎಷ್ಟು ಮಾತಾಡ್ತಾ ಇದ್ದಾನೆ ಅವನು. ರಜತ್ಗಿಂತ ಡಬಲ್ ಹೆಸರು ಮಾಡಿದ್ದಾನಂತೆ, ನನಗಿಂತ ಜಾಸ್ತಿ ಹೆಸರು ಮಾಡಿದ್ದಾನಂತೆ. ಒಳ್ಳೇದಾಗಲಿ, ಜಾಸ್ತಿ ಹೆಸರು ಮಾಡಲಿ. ನಮ್ಮ ಹೆಸರುಗಳು ಯೂಸ್ ಮಾಡ್ಕೊತಾ ಇದ್ದಾನೆ. ನಮ್ಮನ್ನು ಬಿಡಿ, ಸುದೀಪ್ ಸರ್ ಅವ್ರ ಹೆಸರನ್ನ ಯೂಸ್ ಮಾಡ್ಕೊತಾವನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.